ಭಕ್ತಿ ಪರಮ ಪ್ರೇಮ ರೂಪ ಯಾರು ಭಕ್ತಿವಂತರು ಇರ್ತಾರಲ್ಲ, ಈಗ ಬಸವಣ್ಣವ್ರದ್ದು ಇದ್ದರು, ಅವ್ರದ್ದು ಭಕ್ತಿ, ಭಕ್ತಿಯ ಭಂಡಾರ, ಅವರು ಭಕ್ತಿ ಭಂಡಾರಿ ಅಂತಲೇ ಕರೆದರು. ಅವರು ಈ ಭೂಮಂಡಲಕ್ಕೆ ಬಂದ್ರಂತ, ಭಕ್ತಿನೂ ಅವ್ರ ಜೊತೆಗೆ ಬಂತು. ಅವ್ರು ಇರುವವರೆಗೆ ಭಕ್ತಿ ಇತ್ತು, ಆ ಬಳಿಕ ಮತ್ತೆ ಯಾವಾಗ ಅವರು ಹೋದರು ಭಕ್ತಿನೂ ಅವ್ರ ಜೊತೆಗೆ ಹೋಯಿತು ಅಂತ ಹೇಳ್ತಾರೆ. ಅಷ್ಟು ಅವ್ರ ಜೊತೆ ಭಕ್ತಿ ಇತ್ತು. ಅವ್ರು ಏನಂತಾರೆ, ನಂದು ನೋಡ್ರಿ, ನಂದು ಒಂದೇ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳವ ಬಂಡುಂಬುವ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವನ ನೆನೆಯುವುದೇ ಚಿಂತೆ. ಹೇಗೆ ಚಕೋರ ಪಕ್ಷಿ, ಒಂದು ಪಕ್ಷಿ, ಅದು ಚಕೋರ ಪಕ್ಷಿ ಚಂದ್ರಮಣಿಗಾಗಿ ದಾರಿ ಕಾಯ್ತಾ ಇರ್ತದೆ, ಹೇಗೆ ಒಂದು ಅಂಬುಜ ಕಮಲ ಸೂರ್ಯನ ಉದಯಕ್ಕಾಗಿ ಅದು ದಾರಿ ಕಾಯ್ತಾ ಇರ್ತದೆ, ರಾತ್ರಿ ತುಂಬ ದಾರಿ ಕಾಯ್ತದೆ. ಅದಕ್ಕೆ ರಾತ್ರಿ ಯಾವಾಗ ಹೋದಿತು, ಸೂರ್ಯ ಯಾವಾಗ ಉದಿಸ್ಯಾನಂತ ಚಿಂತೆ ಮಾಡ್ತಾ ಇರ್ತದೆ ಕಮಲ, ಅದಕ್ಕೆ ಮುದುಡು ಕುಳಿತಿರ್ತದೆ. ಯಾವಾಗ ಸೂರ್ಯನ ಕಿರಣಗಳು ತನ್ನ ಮೈ ಮೇಲೆ ಬೀಳ್ತಾವ, ಆ ಕ್ಷಣ ಅದಕ್ಕೆ ಬಹಳ ಸಂತೋಷ ಆಗ್ತದೆ, ಅರಳಲಿಕ್ಕೆ ಶುರು ಆಗ್ತದೆ. ಹೇಗೆ ಒಂದು ಭ್ರಮರ, ಭ್ರಮರ ಅಂದರೆ ಪತಂಗ, ಅದಕ್ಕೆ ಸುಗಂಧವನ್ನು ಸವಿಯುವಂಥ ಚಿಂತೆ, ಯಾವ ಹೂವಿನೊಳಗೆ ಸುಗಂಧ ಐತಿ ಅಂತ ಹುಡುಕಾಡ್ತಾ ಇರ್ತದೆ. ಆಗ ಹೇಗೆ ಚಕೋರ ಪಕ್ಷಿ ಚಂದ್ರನಿಗಾಗಿ ಚಿಂತೆ ಮಾಡ್ತದ, ಕಮಲ ಸೂರ್ಯನ ಉದಯಕ್ಕಾಗಿ ಚಿಂತೆ ಮಾಡ್ತದ, ಒಂದು ಭ್ರಮರ ಮಕರಂದಕ್ಕಾಗಿ ಚಿಂತಿಸ್ತದ, ಹಾಗೆ ನಾನು ಕೂಡಲ ಸಂಗಮನಿಗಾಗಿ ಚಿಂತೆ ಮಾಡ್ತೀನಿ ಅಂತ ಬಸವಣ್ಣವರು ಹೇಳಿದರು. ಅವರ ಚಿಂತೆ ಅಂದ್ರೇ ಕೂಡಲ ಸಂಗಮನ ನೆನೆಯುವುದು. ಅವರು ಕೂಡಲ ಸಂಗಮದ ಬಿಟ್ಟು ಕಲ್ಯಾಣಕ್ಕೆ ಹೋಗ್ತಿರ್ಲಿಲ್ಲ. ಕೂಡಲ ಸಂಗಮದಿಂದ ಅವರು ಇಲ್ಲಿ ಮಂಗಳವೇಡಕ್ಕೆ ಬಂದರು, ಮಂಗಳವೇಡದಿಂದ ಕಲ್ಯಾಣಕ್ಕೆ ಹೋದರು ಅಂತ ನಾವು ಕೇಳ್ತೀವಲ್ಲ. ಕೂಡಲ ಸಂಗಮದಾಗಿದ್ದಾಗ ಅಲ್ಲಿ ಕಲಿತಾ ಇದ್ದರು, ಅಲ್ಲಿಂದ ಇನ್ನು ಅವರು ಇಲ್ಲಿ ಮಂಗಳವೇಡಕ್ಕೆ ಹೋಗಬೇಕು. ಅವಾಗ ಅವರು ಕೂಡಲ ಸಂಗಮನಿಗೆ, ಸಂಗಮನಾಥನಿಗೆ ಕೇಳ್ತಾರೆ, ನಾನು ಹೋಗುವುದಿಲ್ಲ ನಿಮ್ಮನನ್ನು ಬಿಟ್ಟು ಅಂತ ಹೇಳ್ತಾರೆ. ಆ ಬಳಿಕ ಸಂಗಮನಾಥ ಅವ್ರಿಗೆ ಹೇಳ್ತಾನೆ, ಇಲ್ಲ ನೀನು ಹೋಗಬೇಕು, ನಿನ್ನ ಕೆಲಸ ಅಲ್ಲಿ ಆಗುವುದದ, ನಾನು ನಿನ್ನ ಜೊತೆಗೆ ಇರ್ತೀನಿ, ಎಂದು ನಿನಗೆ ಅಲ್ಲಿ ಅನ್ನಿಸ್ತದ ಮತ್ತೆ ಕೂಡಲ ಸಂಗಮಕ್ಕೆ ಬಾ, ನೀವು ನನ್ನ ಜೊತೆಗೆ ಇರ್ತೀನಿ ಅಂದರೆ ನಾನು ಹೋಗ್ತೀನಿ ಅಂತ ಕರಾರು ಮಾಡಿ ಸಂಗಮನಾಥನ ಆಶೀರ್ವಾದವನ್ನು ಪಡೆದುಕೊಂಡು ಅವರು ಮಂಗಳವೇಡಕ್ಕೆ ಹೋದರು. ಅಲ್ಲೊಂದು ಸ್ವಲ್ಪ ದಿವಸ ಇದ್ದರು, ಕಲ್ಯಾಣಕ್ಕೆ ಹೋದರು. ಯಾವಾಗ ಅವರಿಗೆ ಕಲ್ಯಾಣದಲ್ಲಿ ಇರುವುದು ಬೇಡ ಅಂತ ಅನಿಸ್ತು, ಮತ್ತೆ ಕೊನೆಗೆ ಎಲ್ಲಿ ಹೋದರು, ಸಂಗಮನಲ್ಲೇ ಹೋದರು, ಸಂಗಮನಲ್ಲೇ ಐಕ್ಯ ಆದರು, ಸಂಗಮನಾಥನಲ್ಲೇ ಐಕ್ಯ ಆದರು. ಅವರು ಯಾವಾಗಲೂ ಕುಳಿತರ ನಿಂತರ ಸಂಗಮನಾಥನನ್ನೇ ನೆನೆಸ್ತಾ ಇದ್ರು, ಸ್ಮರಿಸ್ತಾ ಇದ್ದರು. ಹೇಗೆ ನಾವಿಲ್ಲಿ ತುಕಾರಾಮ್ ಮಹಾರಾಜರನ್ನು ನೋಡ್ತೀವಿ ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಬಸವಣ್ಣವರು. ನಾವು ಬಸವಣ್ಣವರು ಅಂದರೆ ಭಕ್ತಿ, ಬಸವಣ್ಣವರಂದ್ರೆ ಬರೀ ಸಮಾಜ ಸುಧಾರಕರು, ವಿಚಾರವಾದಿಗಳು, ಇದು ಅಲ್ಲ. ವಿಚಾರವಾದ ಸಮಾಜ ಸುಧಾರಣೆ ಸ್ವಲ್ಪ ಮಾಡಿರ್ಬೇಕು ಅವರು, ಆದರೆ ಅವ್ರದ್ದು ಮೂಲ ಏನಿತ್ತು ಅಂದರೆ ಭಕ್ತಿ. ಅವರು ಹುಟ್ಟಿದ್ದನೇ ಭಕ್ತಿಯ ಪ್ರಸಾರ ಮಾಡೋದಕ್ಕಾಗಿ, ಭಕ್ತಿಯನ್ನು ಅವರ ಜೀವನದಲ್ಲಿ ತುಂಬಿಕೊಂಡಿದ್ದರು, ಭಕ್ತಿಗಾಗಿ ಅವರು ಬಾಳಿದರು. ಅದಕ್ಕೆ ಅವರಿಗೆ ಶರಣರೆಲ್ಲರೂ ಕರೆದ್ರು ಭಕ್ತಿ ಭಂಡಾರಿ ಅಂತ. ನಾವೆಲ್ಲರೂ ಈಗೇನು ಕರಿತೀವಿ, ಸಮಾಜ ಸುಧಾರಕರು ಬಸವಣ್ಣವರು. ಸಮಾಜ ಸುಧಾರಣೆ ಒಂದು ಸ್ವಲ್ಪ ಏನರ ಆಗಿರಬೇಕು, ಆದರೆ ಅವ್ರದ್ದು ಭಕ್ತಿಯ ಮೂಲ ತತ್ವ. ಹೇಗೆ ತುಕಾರಾಮ್ ಮಹಾರಾಜರದ್ದು ಭಕ್ತಿ, ಪ್ರತಿ ಏಕಾದಶಿಗೆ ಅಲ್ಲಿಂದ ಆಳಂದಿಯಿಂದ ದೇವದಿಂದ ಬರೋರು, ನಡ್ಕೊಂತ ಬರೋರು, ಮತ್ತು ದೇವರಿಗೆ ಕೇಳ್ಕೊಂಡ್ರು. ಆ ಶ್ಲೋಕವನ್ನು ಹೇಳಿದ ಬಳಿಕ ಮತ್ತೆ ಬೇರೆ ಶ್ಲೋಕ ಹೇಳಬಾರ್ದಂತ ಮಹಾರಾಷ್ಟ್ರದಾಗ ಹೇಳ್ತಾರೆ. ಹೇ ಚಿದಾನ ದೇಗಾ ದೇವ ತುಜಾ ವಿಸರನ ಭಾವ, ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಗ ದೇಯಿ ಸದಾ, ತುಕಾಮಣೆ ಗರ್ಭಾವಾಸಿ ಸುಖೇ ಗಾಲಾವೆ ಅಮ್ಮಾಸಿ ಅಂತ. ಹೇ ಚಿದಾನ ದೇಗಾ ದೇವ, ದೇವರೇ ನನಗಿದು ಒಂದೇ ವರ ಕೊಡು, ದಾನ ಕೊಡು. ಏನು ದಾನ ಕೊಡಲಿ? ಹೇ ಚಿದಾನ ದೇಗಾ ದೇವ ತುಜಾ ವಿಸರನ ಭಾವ, ನಿನ್ನ ಮರಿಬಾರ್ದು, ಹಂಗೆ ಮಾಡಷ್ಟೇ ಸಾಕು. ನನಗೆ ಮುಕ್ತಿ ಧನ ಸಂಪದ, ನನಗೇನು ಮುಕ್ತಿ ಬೇಡ,
ಧನ ಸಂಪದ ಬೇಡ, ನಿನ್ನ ಮರಿಬಾರದು ನೋಡು, ನಾನು ನಿನ್ನ ನೆನಪು ಯಾವಾಗಲೂ ನನಗಿರಬೇಕು. ಹೇಚಿದಾನ ದೇಗ ದೇವ ತುಜಾ ವಿಸರನ ಭಾವ, ನಲಗೆ ಮುಕ್ತಿ ಧನ ಸಂಪದ, ನನಗವು ಯಾವೂ ಬೇಡ, ಸಂತ ಸಂಘ ದೇಯಿಸದ. ಮತ್ತು ಅದ್ರ ಜೋಡಿ ಏನು ಮಾಡು ಅಂದರೆ ಸಂತ ಸಂಘವನ್ನು ಕೊಡುವಂತ. ಸಂತರಂದರೆ ಯಾರು? ಅವರು ಭಕ್ತಿ ಉಳ್ಳವರೇ, ಯಾರು ದೇವನನ್ನು ಭಜಿಸ್ತಾರೋ ಅವರೇ ಸಂತರು, ಯಾರು ದೇವನಿಗಾಗಿ ಶರಣಾಗತರಾಗಿದ್ದಾರೋ ಅವರೇ ಸಂತರು. ಮಹಾರಾಷ್ಟ್ರದಲ್ಲಿ ಅವರಿಗೆ ಸಂತರಂತಾರೆ, ಕರ್ನಾಟಕದಲ್ಲಿ ಅವರಿಗೆ ಶರಣರು ಅಂತಾರೆ. ದೇವರಿಗೆ ಸಮರ್ಪಿತರಾದವರು ಎಲ್ಲವೂ ನಿಂದೆ, ಎಲ್ಲ ಸರ್ವಸ್ವ ಎಲ್ಲ ನಿಂದೆ ಅಂತ ಸಮರ್ಪಿತರಾದವರು ಶರಣರು, ಅವರಿಗೆ ಸಂತರು. ಅದು ಭಕ್ತಿ. ಆ ಭಕ್ತಿ ನಿರಂತರವಾಗಿತ್ತು, ನಿತ್ಯಯುಕ್ತ ಅಂತ ಕರೀತಾರೆ. ನಿತ್ಯಯುಕ್ತ, ಬಿಟ್ಟು ಬಿಡದೇ ಇರಬೇಕು. ಇವತ್ತೊಂದು ದಿವಸ ಸೋಮವಾರ ಒಂದು ದಿವಸ ಮಾಡೋದು, ಮಂಗಳವಾರ ಒಂದು ದಿವಸ ಮಾಡೋದು, ಮುಂದೆ ಎಲ್ಲ ವಾರಗಳಲ್ಲಿನೂ ದೇವನನ್ನು ನೆನೆಸೋದು. ಶುಭ ಇರಲಿ ಅಶುಭ ಇರಲಿ, ದೇವನೇ ಎಲ್ಲ ವಾರಗಳಲ್ಲಿ ಇರುವಾಗ ಈ ವಾರ ನಮಗೆ ಶುಭ, ಈ ವಾರ ಅಶುಭ ಅಂತ ಎಲ್ಲಿ ಅದ? ಈ ಬೆಳಗ್ಗೆ ಅಷ್ಟೇ ನೆನೆಸ್ಬೇಕು, ರಾತ್ರಿ ನೆನೆಸಬಾರ್ದಂತ ಹಿಂಗೇನಿಲ್ಲ. ಯಾವಾಗ ಬೇಕಾದಾಗ ಕುಳಿತರ ನಿಂತರ ದೇವರ ಸ್ಮರಣೆ, ಅದಕ್ಕೆ ನಿತ್ಯಯುಕ್ತ ಅಂತ ಕರೀತಾರೆ. ದೇವರನೇ ಶುದ್ಧವಾಗಿರುವಾಗ ಆತ ಹೇಗೆ ಅಪವಿತ್ರನಾಗ್ತಾನೆ? ಆತನಿಗೆ ಒಂದು ಶುಭ ಮುಹೂರ್ತ ಅಂತಿಲ್ಲ, ಆತನೇ ಶುಭ ಅದಾನ, ಆತನೇ ಮಂಗಲ ಅದಾನ, ಆತನಿಗಾಗಿ ಒಂದು ಮಂಗಲ ಮತ್ತು ಬೇಕಾಗಿಲ್ಲ. ನಿತ್ಯಯುಕ್ತ ಮತ್ತು ಶ್ರದ್ಧಾ, ಪರಮ ಶ್ರದ್ಧೆಯನ್ನು ಇಟ್ಟುಕೊಂಡು ನನ್ನನ್ನು ಚಿಂತೆ ಮಾಡು, ನನ್ನನ್ನು ಭಜಿಸು. ಹಾಗೆ ನೀನು ಒಂದು ವೇಳೆ ಮಾಡಿದಿ ಅಂತಂದ್ರೆ ಆ ಭಕ್ತಿ ನನಗೆ ಹಿಡಿಸ್ತೈತಿ ಅಂತ ಶ್ರೀಕೃಷ್ಣ ಹೇಳಿದ. ನನ್ನಲ್ಲೇ ಮನಸ್ಸಿರಬೇಕು, ನನ್ನನ್ನೇ ಭಜಿಸಬೇಕು, ಮತ್ತು ಅದು ನಿರಂತರವಾಗಿರಬೇಕು, ನಿತ್ಯಯುಕ್ತವಾಗಿರಬೇಕು, ಮತ್ತು ಶ್ರದ್ಧೆ ಗಟ್ಟಿಯಾಗಿರಬೇಕು. ವಿಶ್ವಾಸ ಸಡಿಲಾಗಬಾರ್ದು. ವಿಶ್ವಾಸ ನಾವು ಮೊದಲು ಇಟ್ಟಿರ್ತೀವಿ, ಏನೋ ಆಗ್ತದೆ ಅಂಥೇಳಿ, ಅದು ಆಗಲಿಲ್ಲ ಅಂದರೆ ಬಹುಶಃ ಈ ದೇವರಲ್ಲಿ ಶಕ್ತಿ ಇಲ್ಲ ಅಂತ ವಿಶ್ವಾಸ ಕಡಿಮೆ ಆಗ್ತವೆ, ನಂಬಿಕೆ ಕಡಿಮೆ ಆಗ್ತವೆ. ಆ ನಂಬಿಕೆ ಕಡಿಮೆ ಆಗಬಾರ್ದು. ಇಬ್ಬರು ತಪಸ್ಸಿಗೆ ಕುಳಿತಿದ್ದರು. ಒಬ್ಬ ಹುಣಸಿ ಗಿಡದ ಕೆಳಗಡೆ ತಪಸ್ಸು ಕುಳಿತಿದ್ದ, ಇನ್ನೊಬ್ಬ ಮಾವಿನ ಗಿಡದ ಕೆಳಗಡೆ ಕುಳಿತಿದ್ದ. ಇಬ್ಬರು ಅನೇಕ ವರ್ಷಗಳವರೆಗೆ ತಪಸ್ಸು ಮಾಡಿದರು. ಒಂದು ಸಲ ನಾರದ ಬಂದ ಅವರಿಗೆ ಭೇಟಿ ಆಗಲಿಕ್ಕೆ. ಮೊದಲ ಒಬ್ಬನಿಗೆ ಭೇಟಿ ಆದ, ನಿಂದು ಏನಪ್ಪ ಇಚ್ಛೆ, ಇಷ್ಟು ದಿವಸ ತಪಸ್ಸು ಮಾಡ್ತಾದಿ, ಏನು ಬಯಸಿ ತಪಸ್ಸನ್ನು ಮಾಡ್ತಾದೆ ಅಂತ ಕೇಳಿದ. ನಾನು ವಿಷ್ಣುವಿನ ದರ್ಶನ ಮಾಡಲಿಕ್ಕೆ ಕುಳ್ತೀನಿ ಅಂತಂದ. ಆಯಿತು, ಹೋಗಿ ಹೇಳ್ತೀನಿ ವಿಷ್ಣುಗೆ, ಮತ್ತೇನಾದರೂ ಆತ ಅನುಗ್ರಹ ಮಾಡಿದಂದರೆ ಬಂದು ಭೇಟಿ ಆಗ್ತಾನ. ಮತ್ತೊಬ್ಬನ ಹತ್ತಿರನೂ ಹೋದ, ಅವನು ಇದನ್ನೇ ಹೇಳಿದ. ಇಬ್ಬರದು ತೆಗೆದುಕೊಂಡು ಹೋದ, ವೈಕುಂಠಕ್ಕೆ ಹೋದ. ಹೋಗಿ ವಿಷ್ಣುಗೆ ಹೇಳಿದ, ನೋಡ್ರಿ ಹೀಗಿಬ್ಬರು ತಪಸ್ಸಿಗೆ ಕುಳ್ತಾರ, ಅನೇಕ ವರ್ಷಗಳಿಂದ ಕಠೋರ ತಪಸ್ಸು ಮಾಡ್ತಾ ಇದ್ದಾರೆ, ನೀವು ಅವರಿಗೆ ಬಂದು ಭೇಟಿ ಆಗಬೇಕು, ದರ್ಶನ ಕೊಡ್ರಿ, ಅವ್ರಿಗೆ ಅನುಗ್ರಹ ಮಾಡಿರಿ ಅಂತ ನಾರದ ಹೇಳಿದ. ಆವಾಗ ವಿಷ್ಣು ಅಂದ, ನೋಡು ಇನ್ನೂ ಅವ್ರದ್ದು ತಪಸ್ಸು ಗಟ್ಟಿ ಆಗಿಲ್ಲ, ಗಟ್ಟಿ ಆಗಬೇಕು, ಅವ್ರಿಗೆ ಹೇಳು, ಹುಣಸಿ ಗಿಡದ ಕೆಳಗಡೆ ಕುಳಿತಿರುವವ ತಪಸ್ಸು ಮಾಡುವವನಿಗೆ ಹೇಳು, ಹುಣಸಿ ಗಿಡದಾಗ ಎಷ್ಟು ಎಲೆಗಳದಾವ ಅಷ್ಟು ಎಲೆಗಳ ಅಷ್ಟು ಆಯುಷ್ಯ, ಅಷ್ಟು ವರ್ಷ ಆದಾಗ ನಿನಗೆ ಭೇಟಿ ಆಗ್ತೀನಿ ಅಂತ ಹೇಳು. ಮಾವಿನ ಗಿಡದ ಕೆಳಗಡೆ ಕುಳಿತಿರುವವನಿಗೆ ಮಾವಿನ ಗಿಡದಲ್ಲಿ ಎಷ್ಟು ಎಲೆಗಳದಾವು ಅಷ್ಟು ವರ್ಷ ಆದಾಗ ಭೇಟಿ ಆಗ್ತಾನಂದನಂತ ಹೇಳ. ಇವ ಬಂದ, ಮೊದಲು ಮಾವಿನ ಗಿಡದ ಕೆಳಗಡೆ ಕುಳಿತವನಿಗೆ ಭೇಟಿ ಆದ. ಅವನಿಗೆ ಕುತೂಹಲ, ನಾರದ ವೈಕುಂಠಕ್ಕೆ ಹೋಗಿ ಬಂದಾನ, ಶುಭ ಸಂದೇಶ ಏನ್ರೆ ತಂದಾನ, ವಿಷ್ಣು ಏನಂದ ಅಂತ ಕೇಳೋನು ಅಂತ ತಿಳಿದು ಕೇಳಿದ. ಎಷ್ಟು ದಿವಸಿಗೆ ಭೇಟಿ ಆಗ್ತಾನಂತಂದಾನ, ಯಾವಾಗ ಭೇಟಿ ಆಗ್ತಾನ ಅಂತ ಕೇಳಿದ. ನೋಡಪ್ಪ, ನೀನು ತಪಸ್ಸು ಮಾಡ್ತಾ ಇರು, ಎಂದು ಭೇಟಿ ಆಗ್ತಾನ ಎಂದಂತ ಯಾಕೆ ವಿಚಾರ ಮಾಡ್ತಿ, ಕೇಳಿದಂದ್ರೆ ಸುಮ್ಮನೆ ನಿನಗೆ ತ್ರಾಸ ಆಗ್ತದ, ಕೇಳಬೇಡ ಮಾಡ್ಕೊತಿರು ಅಂತಂದ. ಅವಾಗ ಅವಂದ, ಇಲ್ಲ ನೀವು ಇಂತಿಷ್ಟು ದಿವಸ ಅಂತ ಹೇಳಿದ್ರೆ ಅಂದರೆ ನನಗೂ ಅನುಕೂಲ ಆಗ್ತೈತಿ, ಅಷ್ಟು ದಿವಸ ಅಂತ ನಾ ಮಾಡ್ತೀನಿ ಅಂತಂದ.
ನಾರದ ಹೇಳಿದ, ನೋಡಪ್ಪ ಹಂಗಾದ್ರೆ ಏನು ನೀವು ಮಾವಿನ ಗಿಡದ ಕೆಳಗಡೆ ಕುಳಿತಿ, ಈ ಗಿಡದಾಗ ಎಷ್ಟು ಎಲೆಗಳದಾವು, ಅಷ್ಟು ವರ್ಷ ಆದಾಗ ನಿನಗೆ ಭೇಟಿ ಆಗ್ತಾನೆ ಅಂದಾನ ಅಂತಂದು. ಇದನ್ನು ಕೇಳಿದ್ದ ತಡ, ಇನ್ನು ಈ ಗಿಡದಾಗ ಇಷ್ಟು ಎಲೆಗಳದಾವ, ಇಷ್ಟೆಲ್ಲ ಮುಗಿಯೋದು ಯಾವಾಗ, ಅವ್ರ ದರ್ಶನ ಆಗುವುದು ಯಾವಾಗ, ನಂದರೆ ಎಷ್ಟು ಆಯುಷ್ಯ ಅದ, ಇದೇನು ನನ್ನಿಂದ ಆಗೋದಿಲ್ಲ ಅಂತ ತಪಸ್ಸು ಬಿಟ್ಟು ಹೊಂಟ. ನನ್ನಿಂದ ಏನು ಆಗೋದಿಲ್ಲ, ಇದು ಎಷ್ಟು ದಿವಸ ಏನು ಮಾಡಿದ್ವಿ, ಇದೇ ಇಷ್ಟೇ ಸಾಕು, ಇನ್ನೇನು ಮುಂದೆ ಮಾಡೋದು ಬೇಡ ಅಂತಂದ. ಹಾಗೆ ಮುಂದೆ ಹೋದ. ಅಲ್ಲಿ ಹುಣಸಿ ಗಿಡದ ಕೆಳಗಡೆ ಕುಳಿತಿದ್ದಲ್ಲ, ಇವನು ನೋಡಿದ, ಭೆಟ್ಟಿಯಾದ, ಅವನಿಗೂ ಕುತೂಹಲ ಕೇಳಬೇಕು. ನಾರದ ಹೇಳಿದ, ನೀ ಎಷ್ಟು ದಿವಸ ಅಂತ ಕೇಳಾಕನ ಹೋಗಬೇಡ, ಸುಮ್ಮನೆ ಮಾಡ್ತಾಯಿರು. ಅವನಿಗೆ ನಾರದ ಗೊತ್ತಾಗಿತ್ತು, ಈಗಾಗಲೇ ಒಬ್ಬನಿಗೆ ಹೇಳೀನಿ, ಅವನು ಬಿಟ್ಟಾನ ತಪಸ್ಸ. ಇನ್ನು ಇವನಿಗೊಂದಿಷ್ಟು ಹೇಳಿದೆ ಅಂದರೆ ಇವನು ಬಿಡ್ತಾನ, ಹೇಳೋದು ಬೇಡ ಅಂತ ಅವನು ಮಾಡಿದ್ದ. ಆದರೆ ಹೇಳಿದ, ಈಗ ಹೇಳಲೇಬೇಕು ಅಂತ. ಆವಾಗ ಹೇಳಿದ ನಾರದ, ನೋಡಪ್ಪ, ವಿಷ್ಣು ಪರಮಾತ್ಮರೇ ಹೀಗೆ ಹೇಳಿದಾನ, ನೀನು ಈ ಗಿಡದ ಕೆಳಗಡೆ ಕುಳಿತಿಯಲ್ಲ, ಈ ಹುಣಸಿ ಗಿಡದ ಕೆಳಗಡೆ, ಈ ಗಿಡದಾಗ ಎಷ್ಟು ಎಲೆಗಳದಾವು, ಅಷ್ಟು ವರ್ಷ ಆದಾಗ ನಿನಗೆ ಭೇಟಿ ಆಗ್ತಾನಂದಾನು ಅಂತಂದ. ತಪಸ್ವಿ ಏನು ಇದನ್ನು ಕೇಳಿದ, ಕುಣಿದಾಡ್ಲಿಕ್ಕೆ ಶುರು ಮಾಡಿದ. ಭಾಳ ಸಂತೋಷ ಆಯ್ತು ಅವನಿಗೆ. ಅವಾಗ ನಾರದ ಕೇಳ್ದ, ಏನಾಯಿತು ಅಂದ. ಇನ್ನೂ ಭೇಟಿ ಆಗಿಲ್ಲ, ಇಷ್ಟು ವರ್ಷ ಹೋಗಬೇಕು ಅಂದ. ಎಷ್ಟರೇ ಯಾಕೆ ವರ್ಷ ಆಗೋಲ್ವು, ಭೇಟಿ ಆಗ್ತಾನಂದಾನಲ್ಲ, ಇದು ಸಾಕು ನನಗೆ ಅಂತ. ಎಷ್ಟು ವರ್ಷ ಹೋಗ್ತಾವ ಹೋಗಲಿ, ಭೇಟಿ ಆಗ್ತಾನಂತ ಹೇಳ್ಯಾನಲ್ಲ, ಇದೇನದೊಂದು ದೊಡ್ಡ ಗಿಡ, ಇದು ಆಯುಷ್ಯ ಅಲ್ಲ, ಅದಕ್ಕಾಗಿಯೇ ನಾನು ಮೀಸಲಿಡ್ತೀನಿ. ಎಷ್ಟು ಎಲೆಗಳದಾವು, ಅಷ್ಟು ವರ್ಷ ನಾನು ತಪಸ್ಸು ಮಾಡ್ತೀನಿ, ಒಂದು ದಿವಸ ಅಂತೂ ನಿಶ್ಚಿತವಾಗ್ಲೂ ನಾನು ದರ್ಶನವನ್ನು ಪಡಿತೀನಿ ಅಂತ ಸಂತೋಷದಿಂದ ಕುಣಿದಾಡ್ಲಿಕ್ಕೆ ಶುರು ಮಾಡಿದ. ನಾರದ ಅಲ್ಲಿಂದ ಮುಂದೆ ಹೊರಟ. ಎದುರಿಗೆ ವಿಷ್ಣು ಬಂದ. ಎಲ್ಲಿ ಹೊಂಟ್ರಿ ಅಂತ ಕೇಳಿದ. ತಪಸ್ಸಿ ಕೂತಾನಲ್ಲ, ಅವನಿಗೆ ಭೇಟಿಯಾಗಕ್ಕೆ ಹೊಂಟನಿ ಅಂತಂದ. ಮತ್ತು ಹುಣಸಿ ಗಿಡದಾಗ ಎಷ್ಟು ಎಲೆಗಳದಾವು, ಅಷ್ಟು ಎಲೆಗಳು ಅಷ್ಟು ವರ್ಷ ಆದ ಬಳಿಕ ಭೇಟಿ ಆಗ್ತಾನೆ, ಈಗೇಕೆ ಬಂದ್ರಿ ಅಂತ. ದೇವ್ರ ಮನಸ್ಸು ಮಾಡಿದಂದ್ರೆ ಅಷ್ಟೆಲ್ಲ ವರ್ಷಗಳು ಮುಗಿದು ಅಂತ ತಿಳ್ಕೊಳ್ಳೋದು. ಅವನ ಉತ್ಸಾಹ, ಅವನಲ್ಲಿರುವಂಥ ಹುಮ್ಮಸ್ಸ, ಶ್ರದ್ಧೆ, ಭಕ್ತಿ, ಅವು ಎಲ್ಲ ವರ್ಷಗಳನ್ನು ಈಗ ಮುಗಿಸೇ ಬಿಡ್ತು. ಅದಕ್ಕೆ ಅವನಿಗೆ ಭೇಟಿಯಾಗಕ್ಕೆ ಹೊಂಟಾನಿ ಅಂತ ಹೊಂಟ. ಅವನಿಗೆ ಭೇಟಿ ಆದ. ಕತೆ ಏನೋ ಇದು ರೂಪಕ್ಕಿರ್ಬೋದು ಅಥವಾ ಹೆಂಗೋ ಇರ್ಬೋದು. ಆದರೆ ನಾವು ಸುಮ್ಮನೆ ಹೀಗೆ ಒಂದು ದಿವಸ ಹೋದಿವಿ, ಹೇಗೋ ಹೀಗೆ ಮಾಡಿದ್ದೀವಿ, ಅಷ್ಟಕ್ಕೆ ಆಗಲಿ, ಯಾಕೆ ಆಗೋದಿಲ್ಲ ಅಂತ ಕೇಳೋದು ಅಂತಂದ್ರೆ ಆಗೋದಿಲ್ಲ. ಮತ್ತು ಅದು ಭಕ್ತಿ ಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ನಮಗೆ ಯಾರಿಗೂ ದೇವ್ರ ಭೇಟಿ ಆಗೋದಿಲ್ಲ. ಯಾಕೆ ಭೇಟಿ ಆಗೋದಿಲ್ಲ ಅಂದರೆ ನಾವು ಹೋಗುವಾಗನೇ ನಿರ್ಣಯ ಮಾಡಿರ್ತೀವಿ, ಅಲ್ಲಿ ದೇವರಿಲ್ಲ, ದೇವರ ಮೂರ್ತಿ ಐತಿ. ದಕ್ಷಿಣೇಶ್ವರದಲ್ಲಿ, ಕಲ್ಕತ್ತಾದಲ್ಲಿ ದಕ್ಷಿಣೇಶ್ವರ ಮಂದಿರ ಅದಲ್ಲ, ಕಾಳಿ ಮಂದಿರ ಅದ. ಅಲ್ಲಿ ರಾಮಕೃಷ್ಣ ಪರಮಹಂಸರು ಆಕೆಯನ್ನು ದಿನಾಲು ಪೂಜೆ ಮಾಡ್ತಿದ್ರು ಮತ್ತು ಆ ದೇವಿ ಜೊತೆಗೆ ಮಾತನಾಡ್ತಿದ್ರು. ಸ್ವಾಮಿ ವಿವೇಕಾನಂದರಿಗೂ ಹೇಳಿದರು, ನಿನಗೂ ಏನಾದರೂ ಕೇಳಬೇಕಿತ್ತಂದ್ರೆ ಕೇಳೋ, ದೇವಿ ಜೋಡಿ ಮಾತಾಡ್ತಾರ ಅಂತ. ಅವರು ಮಾತಾಡ್ತಿದ್ರು. ಆ ಬಳಿಕ ಇದನ್ನು ಓದಿ ಒಬ್ಬರು ಅಲ್ಲೇ ಆ ಕಲ್ಕತ್ತಾದಲ್ಲೇ ಯೋಗಾನಂದ ಪರಮಹಂಸ ಅಂತ ಒಬ್ಬರು ಇನ್ನೊಬ್ಬರು ಯೋಗಿಗಳಾಗಿ ಹೋಗಿದ್ದಾರೆ. ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರೆದಾರ. ಅವರು ಸಣ್ಣವರಿರುವಾಗ ಅಲ್ಲಿ ದಕ್ಷಿಣೇಶ್ವರಕ್ಕೆ ಕಾಳಿ ದೇವಕ್ಕೆ ಹೋದರು, ದರ್ಶನಕ್ಕೆ ಹೋದರು. ಅವರೆಲ್ಲರೂ ಮನೆಯವರು ಕೂಡಿ ಹೋದರು. ಎಲ್ಲರೂ ಮನೆಯವರು ದರ್ಶನ ಮಾಡಿದರು. ಆನಂತರ ಏನು ನೈವೇದ್ಯ ತೋರಿಸೋದು, ನೈವೇದ್ಯ ತೋರಿಸಿದ್ರು. ಅವನಿಗೆ ಹುಡುಗನಿಗೆ ಹೇಳಿದರು, ಹೋಗು ನಡಿ ನನ್ನ ಮನೆಗೆ, ಆಯ್ತಲ್ಲ ದರ್ಶನ ಆಯ್ತಂದ್ರೆ. ಅವ ಅಂದ, ರಾಮಕೃಷ್ಣರ ಪರಮಹಂಸರ ಜೋಡಿ ದೇವಿ ಮಾತಾಡ್ತಿದ್ದಳು, ವಿವೇಕಾನಂದರ ಜೊತೆಗೆ ಮಾತನಾಡ್ತಿದ್ದಳು, ಇವತ್ತು ನನ್ನ ಜೊತೆಗೆ ಮಾತನಾಡ್ತಾಯಿಲ್ಲ, ಯಾಕೆ, ಏನು ತೊಂದರೆ ಆಗೈತಿ ಅಂತ ಅವರು ಹೇಳಿದರು. ಅವರೆಲ್ಲ ಹೇಳ್ಯಾರ ಹಂಗೆ, ನಾವು ಸುಮ್ಮ ಹ್ಞೂ ಅನ್ನೋದು, ನಾವು ಬರೋದು, ಮೂರ್ತಿ ದರ್ಶನ ಮಾಡ್ಕೊಳ್ಳೋದು, ಹೋಗೋದು. ಆ ದೇವಿ, ಕಾಳಿ ದೇವಿ ಹೇಗಾದ್ರೆ ಹೀಗೆ ನಿಂತ ರೂಪ ಅದು. ಇವು ನಿರ್ಣಯ ಮಾಡಿದ ಹುಡುಗ,
ನನಗೆ ನೀವು ಮಾತನಾಡಲಾರ್ದ ದೇವಿ ಮಾತನಾಡ್ದಾರ ಮನೆಗೆ ಬರೋದಿಲ್ಲ ನಾನು. ನೀವು ಬೇಕಾದ್ರೆ ಮನೆಗೆ ಹೋಗ್ರಿ. ಅವ ಅಲ್ಲೇ ಉಳ್ಕೊಂಡ. ರಾತ್ರಿ ಆಯಿತು. ಮರುದಿವಸ ಪೂಜಾರಿ ಭೇಟಿ ಆದ. ಏನಪ್ಪ ನೀನು ಇಲ್ಲೇ ಅದದೆಲ್ಲ ನಿನ್ನೆ ಹಿಡ್ದ, ಇಲ್ಲ ದೇವಿ ಜೊತೆಗೆ ಮಾತನಾಡ್ಬೇಕಾಗೈತಿ ಅಂತ. ಪೂಜಾರಿ ಅಂದ. ಅವಾಗ ಅದು ಮಾತಾಡ್ತಿದ್ದಳು ದೇವಿ ರಾಮಕೃಷ್ಣ ಪರಮಹಂಸರಿಗೆ, ವಿವೇಕಾನಂದರಿಗೆ. ಈಗೇನು ಯಾರ ಜೋಡಿ ಮಾತಾಡೋದಿಲ್ಲ, ಹೋಗಿ ನೀನು ಅದು. ಇಲ್ಲ ನಾ ಹೋಗೋದಿಲ್ಲ ಅದು. ದೇವಿ ಅವ್ರ ಜೋಡಿ ಮಾತಾಡ್ತಾಳ ಅಂದ್ರೆ ನನ್ನ ಜೋಡಿನೂ ಮಾತಾಡಲೇಬೇಕು. ಯಾಕೆ ಮಾತಾಡೋದಿಲ್ಲ ಅಂತ. ಮಾತಾಡಲೇಬೇಕು ಅಂತ ಕುಳಿತಂತ ಮಾತಾಡಲಿಲ್ಲಂತೆ ದೇವಿ. ಅವನಿಗೆ ಆಶೀರ್ವಾದ ಮಾಡಿದ್ರು ಅಂತ ಅವ್ರು ಬರ್ಕೊಂಡಾರ, ಅವ್ರ ಜೀವನ ಚರಿತ್ರೆಯಲ್ಲಿ ಬರ್ದಾರ. ನಾವು ಇಷ್ಟೆಲ್ಲ ಇದ್ದರೂ ಸಹಿತ ವಿಶ್ವಾಸವನ್ನು ಇಡಲಿಕ್ಕೆ ಸಾಧ್ಯ ಇಲ್ಲ. ಪಂಡ್ರಾಪುರದ ವಿಠ್ಠಲ ಯಾರು ಬೀಸು ಕಲ್ಲು ತಿರುವುದಂತ ನಾವು ಕೇಳ್ತೀವಿ, ಚೌಕಾ ಮೇಳನ ಮನೆಯಾಗಿನ ಬಾಣ್ತಾನ ಮಾಡ್ದ ಅಂತ ಕೇಳ್ತೀವಿ, ಯಾರ್ದೋ ಹೋಗಿ ಕುಳ್ಳು ಬಡ್ದ ಅಂತ ಕೇಳ್ತೀವಿ. ಆ ಅಂಗಡಿ ವ್ಯಾಪಾರ ಮಾಡಿದ್ವು, ಏನೋ ಯಾರೋ ಇವನು ಬಡಿಯೋರಿದ್ರು ಅವನೇ ಬಡಿಸ್ಕೊಂಡ. ಮತ್ತು ಅವರಿಗೆಲ್ಲ ಆಗಿರುವಂಥ ದರ್ಶನ ನಮಗೆ ಯಾಕೆ ಆಗೋದಿಲ್ಲ? ನಾವು ಮೊದಲೇ ತಿಳ್ಕೊಂಡೇವೆ. ಅಲ್ಲಿ ಹೋಗೋದು ಎದಕ್ಕಂದ್ರೆ ಸುಮ್ಮನೆ ದರ್ಶನ ಮಾಡೋದು. ಎಲ್ಲರೂ ಹೊಂಟಾರೆ ನಾವು ಹೋಗೋದು. ಭೇಟಿ ಆಗೋದಿಲ್ಲ ಅಂತ ಮೊದಲೇ ಖಾತ್ರಿನೇ ಅದು. ಮಾತಾಡೋದಿಲ್ಲ ಅಂತ ಮೊದಲೇ ನಿರ್ಧಾರ ಅದು. ಇದು ವಿಶ್ವಾಸ ಅಲ್ಲ. ವಿಶ್ವಾಸ ಶ್ರದ್ಧೆ ಅಂದರೆ ಅದು ಆಗಲೇಬೇಕು. ಶ್ರದ್ಧೆ ಅಂದರೆ ಅದು ವಿಶ್ವಾಸ ಹಾಗೇ ಇರಬೇಕು. ಅವ ಒಂದು ಊರಾಗ ಒಬ್ಬ ಹುಡುಗಿದ್ದ. ಆ ಊರಿನಲ್ಲಿ ಮಳೆ ಆಗಿರಲಿಲ್ಲ. ಎಲ್ಲರೂ ದೇವರಿಗೆ ಪ್ರಾರ್ಥನೆ ಮಾಡೋಣಂತ ಹೊರಟರು. ದೇವರ ಅನುಗ್ರಹದಿಂದ ಮಳೆ ಆಗ್ತದ ಅಂತ ಹೇಳಿ ಹೊರಟರು. ಇವ ಹೋಗುವಾಗ ಹುಡುಗ ಛತ್ರಿ ತೊಗೊಂಡು ಹೊಂಟ. ಅವ್ರು ಉಳಿದವ್ರು ಕೇಳಿದ್ರು, ಯಾಕಪ್ಪ ಛತ್ರಿ ತೊಗೊಂಡು ಬಂದೆ ಅಲ್ಲ, ಏನು ಬಿಸಿಲಿಗೆ ತಂದೆ, ಎದಕ್ಕೆ ತಂದೆ ಅಂತ. ಇಲ್ಲ ದೇವ್ರಿಗೆ ಪ್ರಾರ್ಥನೆ ಮಾಡಂತಲೇ ಮಳೆ ಬರ್ತೈತಿ, ಅದಕ್ಕೆ ತೋರಿಸ್ಕೊಳ್ದಾಗ್ತಂತ ಛತ್ರಿ ತಂದಾನೆ. ಅವರೆಲ್ಲರೂ ಹಾಗೆ ಹೊಂಟಿದ್ರು. ಅವರಂದರು, ನಾವು ಪ್ರಾರ್ಥನೆ ಮಾಡಂಗೆ ಮಾಡೋದು, ಮಳೆ ಏನು ಆಗಂಗಿಲ್ಲ, ಸುಮ್ಮ ಹಿಂದಿನವ್ರದ್ದು ನಿಮಿತ್ತ ಅದ, ಮಾಡಿಲ್ಲ ಅನ್ನಬಾರ್ದಂತ ಮಾಡೋದು, ಮಳೆ ಆಗೋದಿಲ್ಲ ಅಂತ ಅವರೆಲ್ಲರೂ ಹೊರಟಿದ್ರು. ಇವು ಹುಡುಗಂತಾನ, ಮತ್ತು ನಾವು ಪ್ರಾರ್ಥನೆ ಮಾಡಿದ್ರೆ, ನಮ್ಮದು ಶ್ರದ್ಧೆ ಇದ್ರೆ ಮಳೆ ಆಗಲೇಬೇಕಲ್ಲ, ನಮ್ಮದು ವಿಶ್ವಾಸ ಇದ್ರೆ ಆಗಲೇಬೇಕಲ್ಲ. ನೋಡ್ರಿ ಅವನು ಹೆಂಗಿರ್ಬೇಕು. ಅದಕ್ಕೆ ಈ 3 ಲಕ್ಷಣ ನೆನಪಿಟ್ಕೋ ಅರ್ಜುನ. ನನ್ನಲ್ಲೇ ಅವರು ಮನಸ್ಸನ್ನು ಇಟ್ಟಿರಬೇಕು, ಬೇರೆ ಯಾವ ವಸ್ತುಗಳು ಅವ್ರಿಗೆ ಹಿಡಿಸಬಾರ್ದು, ಮತ್ತು ಅದು ನಿರಂತರವಾಗಿ ಇರಬೇಕು, ಮತ್ತು ಪರಮ ಶ್ರದ್ಧೆಯಿಂದ ಕೂಡಿರುವಂಥ ಭಕ್ತಿ ನನಗೆ ಬಹಳ ಪ್ರಿಯ ಆಗ್ತೈತಿ ಅಂತ. ಅವಾಗ ಅರ್ಜುನ ಮುಂದೆ ಕೇಳ್ತಾನೆ, ಮತ್ತೆ ಈ ನಿರಾಕಾರ ದೇವರಂತ ಹೇಳಿದ್ರಲ್ಲ, ನಿರಾಕಾರದ ಶಕ್ತಿಯರೇ ಹಾಗೈತೇನು? ಅದು ನಾವು ಬರೀ ಸಾಕಾರ ಪೂಜೆ ಮಾಡ್ತೀವಿ, ಏನು ಸಾಕಾರ ಪೂಜೆ ಮಾಡಬೇಕು, ನಿರಾಕಾರ ಪೂಜೆ ಮಾಡಬೇಕು? ಇದರೊಳಗೆ ಯಾವುದು ಸರಳ? ನಿರಾಕಾರನ್ನ ಹೆಂಗೆ ಪೂಜಿಸೋದು? ಅಥವಾ ಸಗುಣರೇ ಇತ್ತು ಅಂದ್ರೆ, ಸಾಕಾರ ಇತ್ತಂದ್ರೆ ಅದು ಎಂಥದ್ದೊಂದು ಮೂರ್ತಿ ಇರಬೇಕು? ಇದನ್ನೆಲ್ಲ ಅವರಿಬ್ಬರು ಮಾತನಾಡ್ತಾರೆ. ನಾವು ಅದನ್ನು ಕುರಿತು ನಾಳೆ ನೋಡೋಣ. ಎಲ್ಲರಿಗೂ ನಮಸ್ಕಾರ.